ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಛೇ, ಪದ್ಮಿನಿಗೆ ಎಷ್ಟೊಂದು ಬೇಜವಾಬ್ದಾರಿನ. ಎಣ್ಣೆ ಮೇಲೆ ಕಾಲಿಟ್ಟು ಬಿದ್ದರೆ ಏನಾಗುತ್ತೆ ಅನ್ನೊಂದು ಪ್ರಜ್ಞೆ ಬೇಡವಾ ಅವಳಿಗೆ? ಅವಳಿಗೆ ಇಷ್ಟು ಸೂಕ್ಷ್ಮನೂ ಇಲ್ಲ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲ ಅಮ್ಮಾಜಿ, ಅಕ್ಕ ಎಣ್ಣೆನ ಚೆಲ್ಲಿಲ್ಲ. ನೋಡು ಪೂರ್ವಿ, ನಾನೇ ನಿಮ್ಮಕ್ಕ ಬೇಕು ಅಂತ ಚೆಲ್ಲದ್ಲು ಅಂತ ಹೇಳ್ತಿಲ್ಲ. ಚೆಲ್ಲೆದಿನ ಒರ್ಸ್ತೆ ಹಾಗೆ ಬಿಟ್ಲು. ಅವಳು ಬೇಜವಾಬ್ದಾರಿಯಿಂದ ನಮ್ ನಂದನ್ ಕಾಲ್ ಜಾರಿ ಬಿದ್ದ. ಅಕ್ಕ ಅಷ್ಟು ಬೇಜವಾಬ್ದಾರಿ ಅಲ್ವೇ ಅಲ್ಲ. ಅಷ್ಟಕ್ಕೂ ಅಕ್ಕ ಸ್ಟೂಲ್ ಹಾಕೊಂಡು ಮೇಲ್ಗಡೆ ಏನೋ ಡಬ್ಬ ಹುಡುಕ್ತಿದ್ಲಲ್ವಾ? ಅವಾಗ್ಲೇ ತಾನೆ ನಂದನವರು ನೀರ್ ಕುಡಿಯಕ್ಕೆ ಅಂತ ಅಡ್ಗೆ ಮನೆಗೆ ಹೋಗಿದ್ದು. ಆಮೇಲೆ ಎಣ್ಣೆ ಕೂಡ ಅಡ್ಗೆ ಮನೆಯಿಂದ ಸ್ವಲ್ಪ ಹೊರಗಡೆನೆ ಚೆಲ್ಲಿತ್ತು. ಅಕ್ಕ ಇದ್ದಿದ್ದು ಒಳಗಡೆ. ಅಂದ್ಮೇಲೆ ಈ ಕೆಲ್ಸ ಬೇರೆ ಯಾರೋ ಮಾಡಿರ್ತಾರೆ. ಬೇರೆ ಯಾರು ಅಂದ್ರೆ ಯಾರು? ನೀನಾ? ನೀನ ಎಣ್ಣೆ ಚೆಲ್ಲಿ ನಂದನ್ ಬೀಳೋ ಹಾಗಾಗಿದ್ದು? ಚಂಚಲ, ಏನು ನಂದನ್ ಬಿದ್ನಾ? ಎಲ್ಲಿ, ಹೇಗೆ? ಅದು ಅಡ್ಗೆ ಮನೆ ಹತ್ರ ಎಣ್ಣೆ ಚೆಲ್ಲಿತ್ತು. ನಂದನವರು ಅದ್ರ ಮೇಲೆ ಕಾಲಿಟ್ಟು ಬಿದ್ದೋದ್ರು. ಅವ್ರ ಕಾಲ್ಗೆ ತುಂಬಾ ಏಟಾಗೈತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗವ್ರೆ. ಅತ್ತೆ, ನಂಗೊಂದು ಪ್ಲಾನ್ ಹೊಳಿದಿದೆ. ನೀವು ನನ್ನ ಸಪೋರ್ಟ್ಗಿರಿ. ಮೆಕ್ಕಿರೋದನ್ನ ನಾನ್ ನೋಡ್ಕೋತೀನಿ. ಆದ್ರೆ ನಂದನ್ಗೆ ಸ್ವಲ್ಪ ಅಪಾಯ ಆಗತ್ತೆ. ಅಂದ್ರೆ ಇದು ಚಂಚಲ ಕೆಲ್ಸನ? ನಾನ್ ಬೇಡ ಅಂತ ಎಷ್ಟ್ ಹೇಳಿದ್ರು ಇವಳು ನಂದನ್ಗೆ ಅಪಾಯ ಆಗೋ ಹಾಗೆ ಮಾಡ್ಬಿಟ್ಲಲ್ಲ. ಛೇ, ಅಯ್ಯಯ್ಯೋ, ಇವ್ರು ನನ್ನ ಹೆಸರೇನಾದ್ರೂ ಹೇಳ್ಬಿಟ್ರೆ ನಾನು ಏನ್ ಮಾಡ್ಲಿ? ಅದೇನ್ ಗ್ರಾಚಾರ ಇತ್ತೋ ಏನೋ, ಈ ಥರ ಆಗೋಯ್ತಲ್ಲ. ಅಪ್ಪ, ಎಲ್ಲದಕ್ಕೂ ಗ್ರಹಚಾರನ ನೆಪ ಮಾಡೋಕ್ಕಾಗಲ್ಲ. ಕೆಲವೊಂದು ತಪ್ಪನ್ನ ಮನುಷ್ಯರು ಬೇಕು ಅಂತ ಮಾಡ್ತಾರೆ. ಹೇಳೋದು ಮಾತ್ರ ದೇವ್ರ ಹೆಸರನ್ನ. ಅಯ್ಯೋ ನಂದನವ್ರೆ, ಏನ್ ನಿಮ್ ಮಾತಿನ ಅರ್ಥ? ನೀವು ಬೀಳ್ಲಿ ಅಂತ ಎಣ್ಣೆ ಚೆಲ್ಲಿದ್ದೀನಿ ಅಂತನಾ? ಖಂಡಿತ ಇಲ್ಲ ನಂದನವ್ರೆ. ನನ್ ಮೇಲೆ ಇಂಥ ಆರೋಪ ಹೊರಿಸ್ಬೇಡಿ. ನನ್ಗೆ ಯಾರು ಎಣ್ಣೆ ಚೆಲ್ಲಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ. ಅಯ್ಯೋ, ನೀನ್ ಯಾಕಮ್ಮ ಹಾಗನ್ಕೋತೀಯ? ನಂದನ್ ಹಾಗೇನೋ ಹೇಳಿಲ್ವಲ್ಲ. ಪದ್ಮಿನಿ, ಅಳ್ಬೇಡಮ್ಮ. ನಂದನ್ನು ನೋವಲ್ಲಿದ್ದಾನೆ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ. ನೀನು ಅದನ್ನೆಲ್ಲ ಕಿವಿಗೆ ಹಾಕೋಬೇಡ. ಅಪ್ಪ ಬಿಡಿ, ನಂಗೆ ನೋವೆಲ್ಲ ಏನು ಹೊಸ್ತಾ? ನೋವು ಅನುಭವಿಸಿ ಅಭ್ಯಾಸ ಇದೆ ನನಗೆ. ಇದೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಯಾಕೆ ನಂದನವ್ರೆ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡಿ ನನ್ನನ್ನು ಕೊಲ್ತಾ ಇದ್ದೀರಾ? ನಾನೇ ತಪ್ಪು ಮಾಡ್ಬಿಟ್ಟೆ. ನಾನು ಬಿದ್ದ ಹಾಗೆ ನಾಟಕ ಮಾಡಕ್ಕೆ ಹೋಗ್ಬಾರ್ದಾಗಿತ್ತು. ಆದರೆ ಕೊನೆಗೆ ನಾನು ನಾಟಕ ಮಾಡ್ತೇ ಇದ್ರು ನಿಜವಾಗ್ಲೂ ಬೀಳು ಹಂಗಾಯ್ತು. ನೀವು ಓಡ್ ಬಂದು ಬಿದ್ದೇ ಬಿಟ್ರಿ. ಛೇ. ಅಪ್ಪ, ಮೊದಲು ಮನೆಗೆ ಹೋಗೋಣ. ನಂಗೆ ಇಲ್ಲಿರಕ್ಕಾಗ್ತಿಲ್ಲ. ಹೋಗೋಣ ನಂದನ್, ಡಾಕ್ಟರ್ ಬರ್ಲಿ, ಅವ್ರು ನಿನಗೆ ಮೆಡಿಸಿನ್ ಎಲ್ಲ ಬರ್ಕೊಡ್ಬೇಕಲ್ವಾ? ಎಷ್ಟು ದಿನ ರೆಸ್ಟ್ ಮಾಡಬೇಕು ಅಂತ ತಿಳಿಸ್ಬೇಕಲ್ವಾ? ಇದು ಬರೀ ನೋವಲ್ಲ, ಕ್ರ್ಯಾಕ್ ಬಂದಿದೆ. ನಂಗೆ ಇಲ್ಲಿ ಉಸಿರು ಕಟ್ದಂಗೆ ಆಗ್ತಿದೆ ಅಪ್ಪ. ಬನ್ನಿ, ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಆಚೆ ಒಳ್ಳೆ ಗಾಳಿ ಬಿಡಿಸೈತೆ, ನಿಮ್ಗೆ ಆರಾಮಾಗತ್ತೆ. ಏನೂ ಬೇಡ, ನೀನು ಆ ತೊಂದರೆನೇ ತಗೋಬೇಡ. ಅಪ್ಪ ಬನ್ನಿ ಹೋಗೋಣ. ಛೇ, ನಂದನ್ನವ್ರ ಕೋಪನ ಕಮ್ಮಿ ಮಾಡೋಣ ಅಂತ ಹೋಗಿ ಮತ್ತಷ್ಟು ಹೆಚ್ಚಾಯ್ತಲ್ಲ. ಈ ಎಣ್ಣೆ ಚೆಲ್ದವ್ರು ಯಾರು? ನಾನು ಅಡುಗೆ ಮನೆಗೆ ಹೋಗುವಾಗ ಎಣ್ಣೆ ಬಿದ್ದಿರ್ಲಿಲ್ಲ ಅಲ್ವಾ? ಎಂತ ಕೆಲಸ ಮಾಡ್ಬಿಟ್ಟೆ ಚಂಚಲ ನೀನು. ಆಗ್ಲೇ ನಾನು ನಿಂಗೆ ಹೇಳಿಲ್ವಾ ನಂದನ್ಗೇನು ಆಗ್ಬಾರ್ದು ಅಂತ? ಆದ್ರೂ ಇಂಥ ಕೆಲಸ ಮಾಡಿದ್ಯಲ್ಲ ನೀನು.
ಸುಮ್ಮನಿರಿ ಅತ್ತೆ. ನಂದನ್ಗೇನೋ ದೊಡ್ಡದಾಗಿ ಏಟಾಗಿರೋ ಥರ ಡ್ರಾಮಾ ಮಾಡಬೇಡಿ. ಜಸ್ಟ್ ಕೈಗೊಂಚೂರು ಕಾಲ್ಗೊಂಚೂರು ಏಟಾಗಿದೆ ಅಷ್ಟೇ. ಚಿಲ್. ಸಾಕು, ಸುಮ್ಮನೆ ಇರು. ಚೂರು ನೋವಾಗಿದೆಯೋ ಅಥವಾ ಮುರ್ದೆ ಹೋಗಿದೆಯೋ ಅನ್ನೋದು ಡಾಕ್ಟರ್ ಹತ್ರ ಹೋಗಿದ್ರಲ್ಲ, ಅವ್ರ ಮನೆಗೆ ವಾಪಸ್ ಬಂದ್ಮೇಲೆ ಗೊತ್ತಾಗತ್ತೆ. ಅಲ್ಲ, ನಂದನ್ ನಿನ್ಗೇನ್ ಮಾಡಿದಾನೆ? ಪದ್ಮಿನಿ ಮೇಲಿರೋ ಕೋಪಕ್ಕೆ ನಂದನಕ್ಕೆ ಶಿಕ್ಷೆ ಕೊಟ್ಬಿಟ್ಟಿಲ್ಲ ನೀನು. ಅತ್ತೆ, ತುಂಬ ಎಮೋಷ್ನಲ್ ಆಗಕ್ಕೆ ಹೋಗಬೇಡಿ. ಜಸ್ಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಮ್ಗೇನು ಪದ್ಮಿನಿ ಅಪರಾಧಿ ಆಗ್ಬೇಕಾಗಿತ್ತು ತಾನೆ. ಸೊ ನಂದನ್ಗೆ ಏನಾದ್ರೂ ಅಪಾಯ ಮಾಡೋದು ಅನಿವಾರ್ಯ ಆಗಿತ್ತು. ಸೊ ಮಾಡ್ದೆ ಅಷ್ಟೇ. ನೋಡು, ಮಾಡೋದೆಲ್ಲ ಮಾಡಿ ಮೊಂಡವಾದ ಮಾಡ್ಬೇಡ ನೀನು. ನನ್ ಬರ್ತಾ ಇರೋ ಕೋಪಕ್ಕೆ ಅಮ್ಮಾಜಿ ಹತ್ರ ಹೋಗಿ ಎಣ್ಣೆ ಚೆಲ್ಲಿದ್ ನೀನೆ ಅಂತ ಹೋಗಿ ಹೇಳ್ಬಿಡ್ತೀನಿ. ಅಯ್ಯೋ ಪ್ಲೀಸ್ ಅತ್ತೆ, ಆ ರೀತಿಯೆಲ್ಲ ಮಾಡಕ್ ಹೋಗ್ಬೇಡಿ. ನಾನೇನು ಇದನ್ನೆಲ್ಲ ನನ್ನ ಖುಷಿಗೆ ಮಾಡ್ತೀನಾ? ನಿಮಗೂ ಆ ಪದ್ಮಿನಿ ಅಂದ್ರೆ ಇಷ್ಟ ಇಲ್ಲ ತಾನೆ? ಮೊದಲೇ ಈ ಮನೇಲಿ ನನ್ನನ್ನ ನಿಮ್ಮನ್ನ ಲೆಕ್ಕಕ್ಕಿಟ್ಕೊಂಡಿಲ್ಲ. ಆ ಪದ್ಮಿನಿ ಬಂದ್ಮೇಲಂತೂ ನಮ್ಮ ಮುಂಚೆ ಕೊಡ್ತಾ ಇದ್ದಿದ್ದ ಮರ್ಯಾದೆನೂ ಇಲ್ದಂಗಾಗಿದೆ. ನಾನು ಆ ಪದ್ಮಿನಿನ ಸೈಡ್ ಲೈನ್ ಮಾಡಬೇಕು ಅಂತ ಒದ್ದಾಡ್ತಿದ್ದೀನಿ. ನೀವ್ ನೋಡಿದ್ರೆ ಇದನ್ನೆಲ್ಲ ಅಮ್ಮಾಜಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೀನ್ ಮಾಡಿರೋ ಕೆಲ್ಸನೇ ಅಂತದ್ ಕಣೆ. ಅಲ್ಲ, ಇವತ್ತು ಪದ್ಮಿನಿನ ಕೆಟ್ಟವಳನ್ನಾಗಿ ಮಾಡೋದಿಕ್ಕೆ ನಂದನ್ನ ಬೀಳ್ಸ್ದೆ. ನಾಳೆ ನೀನ್ ಒಳ್ಳೆಯವಳಾಗೋದಿಕ್ಕೆ ನನಗೇನು ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇನ್ನು ನೀನ್ ನಂಬೋದ್ರಲ್ಲಿ ಅರ್ಥನೇ ಇಲ್ಲ. ಚಂಚಲ, ಹೆಸರಿಗೆ ತಕ್ಕ ಹಾಗೆ ಇದೆಯಾ. ನಿನ್ ಮನ್ಸಲ್ಲಿ ಯಾವಾಗ ಏನ್ ಓಡುತ್ತೋ ಏನು, ಆ ದೇವ್ರೇ ಬಲ್ಲ. ಸರಿ, ಈಗೇನು? ನಾನೇ ಎಣ್ಣೆ ಚೆಲ್ಲಿತು ಅಂತ ಅಮ್ಮಾಜಿ ಹತ್ರ ಹೇಳ್ತೀರಾ? ಸರ್, ಹೇಳೋದಿದ್ರೆ ಹೇಳಿ. ನಾನಂತೂ ಸುಮ್ಮನೆ ಇರಲ್ಲ. ನಾನು ಎಲ್ಲ ವಿಷಯನೂ ಅಮ್ಮಾಜಿಗೆ ಹೇಳ್ತೀನಿ. ನೀವ್ ನನ್ನ ಜೊತೆ ಎಲ್ಲ ವಿಷಯದಲ್ಲೂ ಕೈ ಜೋಡಿಸಿದ್ದು, ಮೊನ್ನೆ ವಾಷಿಂಗ್ ಮಿಷಿನ್ ತಂದಿದ್ದು, ಪದ್ಮಿನಿ ಕೈಲಿ ಬಟ್ಟೆ ಹೋಗ್ಸಿದ್ದು, ಒಂದೊಂದಾಗಿ ಎಲ್ಲ ಹೇಳ್ತೀನಿ. ಹೇ, ಈಗ ಅದೆಲ್ಲ ಯಾಕೆ ಬಿಡು. ಸರಿ, ನಾನು ಯಾರ ಹತ್ರನೂ ಹೇಳಲ್ಲ. ಪಾಪ ನಂದನ್, ಅವನಿಗೇನು ಹೆಚ್ಚು ಪೆಟ್ಟಾಗದೇ ಇದ್ರೆ ಅಷ್ಟೇ ಸಾಕು. ದ್ಯಾಟ್ಸ್ ಲೈಕ್ ಮೈ ಗುಡ್ ಅತ್ತೆ. ನಮ್ಗೆ ಇನ್ನೊಂದು ಹೆಲ್ಪ್ ಮಾಡ್ತೀರಾ? ನಂದನ್ ಮನೆಗೆ ಬಂದ್ಮೇಲೆ ಮತ್ತೆ ಯಾರು ಎಣ್ಣೆ ಚೆಲ್ಲಿದ್ದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅವಾಗ ನೀವು ನನ್ನ ಜೊತೆ ಸೇರ್ಕೊಂಡು ಪದ್ಮಿನಿನೇ ಚೆಲ್ಲಿದ್ದು ಅಂತ ಹೇಳಿದ್ರೆ ಆಯ್ತು. ನೋಡಿ, ಇನ್ನೊಂದು ವಾರ ನೀವು ಓಡಾಡೋ ಹಾಗಿಲ್ಲ. ಕಂಪ್ಲೀಟ್ ರೆಸ್ಟ್. ಇನ್ನೊಂದು ವಾರ ಆದಮೇಲೆ ಬೇಕಾದ್ರೆ ಯಾರನ್ನ ಸಹಾಯ ತಗೊಂಡು ಓಡಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಕೈಯೂ ಅದೇ ಥರನೇ. ಇನ್ನೊಂದು ವಾರ ಆರಾಮ್ ಪೋಚ್ ಹಾಕೊಂಡಿರಿ. ಇನ್ನೊಂದು ವಾರ ಆದ್ಮೇಲೆ ಬನ್ನಿ, ಎಕ್ಸ್ರೇ ಮಾಡೋಣ. ಸರಿ ಡಾಕ್ಟರ್, ಕೆಲವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ನ ಬರ್ಕೊಟ್ಟಿದ್ದೀನಿ, ಅದು ಮಿಸ್ ಮಾಡ್ದಂಗೆ ತೊಗೊಳ್ಳಿ. ತುಂಬ ಪೇಯ್ನ್ ಆದರೆ ಕ್ರೀಮ್ ಬರ್ಕೊಟ್ಟಿದ್ದೀನಿ, ಹಚ್ಕೊಳ್ಳಿ. ಕೈಗಾಗಲಿ ಕಾಲ್ಗಾಗಲಿ ಮಸಾಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ ಓಕೆ ಡಾಕ್ಟರ್. ಓಕೆ, ಅಲ್ಲಿ ಯಾಕಿದ್ರಾ? ಬನ್ನಿ. ನೀವೇ ತಾನೇ ಅವ್ರ ಹೆಂಡತಿ? ಹೌದು ಡಾಕ್ಟರ್. ನೀವು ಅವ್ರ ಜೊತೆಲೇ ಇದ್ದು ಒಂದು ವಾರ ಕೇರ್ಫುಲ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಓಕೆ, ನೀವು ಅವ್ರ ಜೊತೆಲೇ ಇರ್ತೀರಾ ಅಂದರೆ ಒಂದು ವಾರ ಆದಮೇಲೆ ವೀಲ್ ಚೇರ್ ಬೇಕಾಗಲ್ಲ, ಸ್ಟಿಕ್ಕು ಬೇಕಾಗಲ್ಲ. ಡಾಕ್ಟರ್, ನನ್ನ ಸೊಸೆ ನನ್ನ ಮಗನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಎಸ್, ನಿಮ್ಮ ಸೊಸೆ ನಿಮ್ಮ ಮಗನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಂಗೆ ಆಗಲೇ ಗೊತ್ತಾಯ್ತು. ಚಿಕ್ಕ ಕ್ರ್ಯಾಕ್ ಬಂದೆ ಅಂದ ತಕ್ಷಣ ಅಳಕ್ಕೆ ಶುರು ಮಾಡ್ಬಿಟ್ರಲ್ಲ. ನಾವೀಗ ಹೊರಡ್ಬೋದಲ್ವ ಡಾಕ್ಟರ್? ಶ್ಯೂರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.
ಎಂತ ಕೆಲಸ ಆಗೋಯ್ತು ದೇವ್ರೆ. ಅಕ್ಕ ಮತ್ತೆ ನಂದನವರು ಹತ್ರ ಆಗ್ಬೇಕು, ಅವರಿಬ್ರ ಮಧ್ಯೆ ಇತ್ತು ಕೋಪ ತಾಪ ಎಲ್ಲ ಹೊಂಟೋಗ್ಬೇಕು ಅಂತ ಅಕ್ಕನ್ಗೆ ಐಡಿಯಾ ಕೊಟ್ಟವಳೆ ನಾನು. ನನ್ನ ಉದ್ದೇಶ ಅವರಿಬ್ಬರನ್ನ ಒಂದ್ ಮಾಡೋದಾಗಿತ್ತು. ಆದ್ರೆ ಏನೇನೋ ಆಗೋಗಿ ನಂದನವ್ರಿಗೆ ಏಟಾಗೋಂಗಾಗೋಯ್ತಲ್ಲ. ಅದು ಯಾರು ಎಣ್ಣೆ ಚೆಲ್ಲಿದ್ರು ಏನೋ, ಆದ್ರೆ ಈಗದು ಅಕ್ಕನ ತಲೆ ಮ್ಯಾಕ್ ಬತ್ತೈತೆ. ಹಂಗೇನಾದ್ರೂ ಆಗ್ಬಿಟ್ರೆ ಈಗ ನಂದನವ್ರಿಗೆ ಮಾತ್ರ ಅಕ್ಕನ ಮ್ಯಾಕೆ ಬೇಸರ ಐತೆ. ಆಮೇಲೆ ಮನೆಯವರೆಲ್ಲ ಅವಳನ್ನ ತಪ್ಪು ತಿಳ್ಕೊಂಡು ಅವಳ ಮೇಲೆ ಬೇಸರ ಮಾಡ್ಕೊಂಡ್ಬಿಡ್ತಾರಲ್ಲ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಹಂಗಾಗ್ಬಾರ್ದು. ನಂದನವ್ರಿಗೆ ಏನು ಆಗದೆ ಇರ್ಲಿದ್ದೆ ಅವ್ರೆ, ಅಕ್ಕನ ಮ್ಯಾಕೆ ಯಾವ ಆಪಾದನೆನೂ ಬರದೇ ಇರಲಿ. ಅವಳನ್ನ ನೀನೇ ಕಾಪಾಡಬೇಕು, ಅವಳ ಸಂಸಾರನ ನೀನೇ ಸರಿ ಮಾಡಬೇಕು. ಹೇಗಿದೆಯಾ ನಂದನ್? ಆರಾಮಾಗಿದ್ದೀನಿ ಅಜ್ಜಿ. ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ನರೇಂದ್ರ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ತಿದ್ದಾರೆ, ನೀನು ಹುಷಾರಾಗ್ತೀಯಾ, ಸರಿನಾ? ಅಜ್ಜಿ, ನಾನು ಈಗಲೂ ಹುಷಾರಾಗೇ ಇದ್ದೀನಿ. ಕಾಲು ಅಷ್ಟು ನೋವಿಲ್ಲ ಈಗ. ನೀನು ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ಮಾತ್ರ ಎಲ್ಲ ಕೊಟ್ಟೇನಪ್ಪ? ಈಗ ತಾನೇ ಬ್ರಷ್ ಮಾಡ್ದ ಅಮ್ಮಾಜಿ. ಪದ್ಮಿನಿ, ತಿಂಡಿ ರೆಡಿ ಇದ್ರೆ ತಂದ್ಕೊಡಮ್ಮ. ನೀನೇ ಆಮೇಲೆ ತಿನ್ಸಿ ಮಾತ್ರೆ ಕೊಡ್ಬೇಕು, ಓಕೆನಾ? ನಂದನ್, ತಣ್ಣೀರಾದ್ರೂ ತಣಿಸ್ಕುಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಹೆಜ್ಜೆ ಇಡೋವಾಗಲೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ. ನೀನ್ ಯಾಕೆ ಅವಸರ ಪಟ್ಟೆ? ನಿಧಾನಕ್ಕೆ ನಡೆದಾಡೋದಲ್ವಾ ಕಂದ? ಎಣ್ಣೆ ಚೆಲ್ಲಿತ್ತಲ್ಲ ಅಜ್ಜಿ, ಜಾರೇ ಬಿಟ್ಟೆ.